ಹಾಯ್ ನಮಸ್ತೆ. ಇವತ್ತು ನಾನು ಬದನೆಕಾಯಿ ಬೋಳು ಹುಳಿ ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತೇನೆ ನಿಮಗೆ. ಇದು ಮಂಗಳೂರಲ್ಲಿ ಹಾಗೂ ಉಡುಪಿಯಲ್ಲೂ ಫೇಮಸ್ ಅಂತ ಹೇಳ್ಬೋದು. ಇಷ್ಟು ಬದನೆ ತೊಗೊಂಡಿದ್ದೇನೆ ನೋಡಿ. ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಡಿ ನೀವು. ಆನಂತರ ನಾವು ಒಂದು 3ರಿಂದ 4ರಷ್ಟು ಕಾಯಿ ಮೆಣಸು ತೊಗೊಳ್ಬೇಕು. ಇದಕ್ಕೆ ಬೇಳೆ ಬೇಕು. ಸೊ ನಾನು ಫಸ್ಟಿಗೆ ಬೇಳೆ ಬೇಯಿಸ್ಲಿಕ್ಕೆ ಇಡ್ತೇನೆ. 1 ಗ್ಲಾಸಷ್ಟು ನೀರು ಹಾಕಿ 1 ಕಪ್ಪಷ್ಟು ಬೇಳೆ, ಅದಕ್ಕೆ 1 ಸ್ಪೂನ್ನಷ್ಟು ಅರಶಿನ ಹಾಗೂ 1 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಕುಕ್ಕರಲ್ಲಿ 2 ವಿಸಿಲ್ ಕೂಗಿಸಬೇಕು. ಈಗ ನೋಡಿ, ನಾನು ಬದನೆಕಾಯಿ ಈ ಥರ ಕಟ್ ಮಾಡಿಟ್ಟಿದ್ದೇನೆ ಮತ್ತು 3 ಮೆಣಸಿನಕಾಯಿ ತೊಗೊಂಡಿದ್ದೇನೆ. ಇದಕ್ಕೆ ನಾವು ಮೊದಲಿಗೆ ಈ ಮೆಣಸಿನಕಾಯಿಯನ್ನು ಹಾಕಬೇಕು. ಆನಂತರ ಇಷ್ಟು ನೀರು ಬೇಕಂತ ನೋಡಿ ಹಾಕಿ, ಮುಳುಗುವಷ್ಟು ನೀರಿದ್ರೆ ಸಾಕು. ಆನಂತರ 1 ಸ್ಪೂನ್ನಷ್ಟು ಅರಶಿನ ಇದಕ್ಕೆ ಹಾಗೂ 1 ಸ್ಪೂನಷ್ಟು ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲದ ಹುಡಿ ಹಾಕಿದರೆ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಬೆಲ್ಲದ ಹುಡಿ ಹಾಕಿ ಆನಂತರ ಇದಕ್ಕೆ ನಾವು ಹುಳಿ ನೀರು ರೆಡಿ ಮಾಡಿ ಇಡಬೇಕು. ಅದನ್ನು ಕೂಡ ಆ್ಯಡ್ ಮಾಡಬೇಕು, ಹುಳಿ ನೀರನ್ನು. ಮತ್ತು ಸ್ವಲ್ಪ ಹಿಂಗಿನ ನೀರು ಮಾಡಿದರೂ ಆಗುತ್ತೆ, ಇಲ್ಲ ಹಿಂಗಿ ಹುಡಿ ಹಾಕಿದರೂ ಆಗುತ್ತೆ. ಆನಂತರ ಇದಕ್ಕೆ ನಾವು ಬೇಯಿಸಿಟ್ಟ ಇದು ಉಂಟಲ್ಲ ಬೇಳೆ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸಬೇಕು ನೋಡಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಈ ಹುಳಿಗೆ ಚೆನ್ನಾಗಿರುತ್ತೆ. ಇದನ್ನೊಂದು 5 ಮಿನಿಟ್ಸ್ ಬೇಯಿಸ್ಲಿಕ್ಕೆ ಇಡಿ. ಈಗ ನೋಡಿ 5 ಮಿನಿಟ್ಸ್ ಆಗ್ತಾ ಬಂತು. ಬದನೆಕಾಯಿ ಚೆನ್ನಾಗಿ ಬೆಂದಿದೆ, ಬೇಳೆ ಕೂಡ ಇದಕ್ಕೆ ಚೆನ್ನಾಗಿ ಹಿಡ್ದಿದೆ. ಇದಕ್ಕೊಂದು ನಾವೀಗ ಚೆಂದದ ಒಗ್ಗರಣೆ ಕೊಟ್ಟರೆ ಇದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ತುಪ್ಪದ ಒಗ್ಗರಣೆ ಕೊಡ್ತಿದ್ದೇನೆ. ಇದಕ್ಕೆ ಸ್ವಲ್ಪ ನೀವು ಉದ್ದಿನ ಬೇಳೆ ಹಾಗೂ ಸಾಸಿವೆ ಮತ್ತು 2 ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಇದರ ಒಗ್ಗರಣೆ ಕೊಟ್ಟರೆ ಈ ಅಡಿಗೆಗೆ ಚೆನ್ನಾಗಿರುತ್ತೆ. ಈಗ ನೋಡಿ, ಬದನೆಕಾಯಿ ಬೋಳು ಹುಳಿ ನಿಮ್ಮ ಮುಂದೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಲೈಕ್ ಕೂಡ ಮಾಡಿ. ಬಾಯ್.